ಮಹತ್ವಾಕಾಂಕ್ಷೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಈಗಾಗಲೇ ಸಜ್ಜಾಗಿದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಾದ್ಯಂತ ಏಕಕಾಲಕ್ಕೆ ಸಮೀಕ್ಷೆಗೆ ಚಾಲನೆ ಸಿಗುತ್ತೆ. ಒಟ್ಟು 60 ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದೆ. ಅದರ ಮೂಲಕ ಪ್ರತಿ ಕುಟುಂಬದ ಎಲ್ಲಾ ವಿವರಗಳು ಸಮೀಕ್ಷೆಯಲ್ಲಿ ದಾಖಲಾಗುತ್ತೆ. ನಾಗರಿಕರ ಧರ್ಮ, ಜಾತಿ, ಉಪಜಾತಿ, ವಿದ್ಯಾರ್ಹತೆ, ಉದ್ಯೋಗ ಹೀಗೆ ಪ್ರತಿ ಕುಟುಂಬದ ಪ್ರತಿ ವಿವರವು ಈ ಸಮೀಕ್ಷೆಯಲ್ಲಿ ದಾಖಲಾಗುತ್ತೆ. ನಾಗರಿಕರ ಭವಿಷ್ಯದ ಕಲ್ಯಾಣಕ್ಕಾಗಿ ಈ ದತ್ತಾಂಶ ಬಳಕೆಯಾಗುತ್ತೆ. ಹೀಗಾಗಿ ಜನರು ತಪ್ಪದೇ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು. ಗಣತಿಗಾರರು ಮನೆಗೆ ಬಂದಾಗ ಸರಿಯಾದ ಸಂಪೂರ್ಣ ವಿವರಣೆಯನ್ನ ನೀಡಬೇಕು. ಈ ಗಣತಿ ಕಾರ್ಯ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿಯನ್ನ ಆಧರಿಸಿ ನಡೆಯುತ್ತೆ. ಹೀಗಾಗಿ ದಾಖಲಾತಿಗಳನ್ನ ನಾಗರಿಕರು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಗಣತಿ ಕಾರ್ಯ ಸುಲಭ ಆಗುತ್ತೆ. ನಿಖರ ದತ್ತಾಂಶ ಸಂಗ್ರಹಕ್ಕಾಗಿ ಜನರು ಸಂಪೂರ್ಣ ಹಾಗೂ ಪಾರದರ್ಶಕ ಮಾಹಿತಿಯನ್ನ ಒದಗಿಸೋದಕ್ಕೆ ಸರ್ಕಾರ ಮನವಿ ಮಾಡಿದೆ.